7ನೇ ರಾಜ್ಯ ಮಟ್ಟದ ಅಬಾಕಾಸ್ ಮತ್ತು ವೇದಿಕ್ ಮ್ಯಾಥ್ಸ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸೀತಾರಾಮನ್ ಅವರು ಭಾಗವಹಿಸಿದರು. ಅವರು ಇಂದಿನ ಯುಗದಲ್ಲಿ ಗಣಿತಕ್ಕೆ ಎಷ್ಟು ಮುಖ್ಯ ಅವಶ್ಯಕತೆ ಇದೆ ಹಾಗೂ ಗಣಿತದ ಆಗುಹೋಗುಗಳ ಬಗ್ಗೆ ಪೋಷಕರಿಗೆ ವಿಷಯವನ್ನು ತಿಳಿಸಿದರು. ಹಾಗೂ ಪ್ರೋಪಾತ್ ಅಕಾಡೆಮಿಯ ನಿರ್ದೇಶಕರುಗಳಾದ ನರಹರಿ ಬೋರ್ಕರ್, ಆಶಾ ದಿನೇಶ್, ಜಯಂತಿ ಮೋಹನ್, ಮಮತಾ ಶಿವು, ಮುರಳೀಧರ್, ವೀರೇಶ್ ಜ್ಯೋತಿ ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಸುಮಾರು 600ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಬ್ರಾಂಚ್, ನಾರಾಯಣ ಪಬ್ಲಿಕ್ ಶಾಲೆ, ಕೈವಾರ ಬ್ರಾಂಚ್ನ ಗೌನಿಪಲ್ಲಿ ಬ್ರಾಂಚ್, ಟಿಪ್ಪು ನಗರ ಬ್ರಾಂಚ್, ಚಿಕ್ಕಬಳ್ಳಾಪುರದ ಕೊಯಾಟ್ ಕಾರ್ನರ್ ಶಾಲೆ ಬ್ರಾಂಚ್ ವತಿಯಿಂದ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಅದರಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳನ್ನು ಜಿಲ್ಲಾ ಸಂಚಾಲಕಿಯಾದ ಶಶಿಕಲಾ ರಾಘವೇಂದ್ರ ಅವರು ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. 7ನೇ ರಾಜ್ಯ ಮಟ್ಟದ ಅಬಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್ ಸ್ಪರ್ಧೆಯನ್ನು ಮೈಸೂರಿನಲ್ಲಿ ಆಯೋಜಿಸಲಾಗಿದ್ದು, ಅದರಲ್ಲಿ ಸುಮಾರು 600 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಎಲ್ಲ ಜಿಲ್ಲೆಗಳಿಂದ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಅದರಲ್ಲಿ ಚಿಕ್ಕಬಳ್ಳಾಪುರ ಬ್ರಾಂಚ್ನ ವೈಟ್ ಕಾರ್ನರ್ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಚಿಂತಾಮಣಿ ಬ್ರಾಂಚ್ನ ವಿದ್ಯಾರ್ಥಿಗಳು, ಕೈವಾರ ಬ್ರಾಂಚ್, ನಾರಾಯಣ ಪಬ್ಲಿಕ್ ಶಾಲೆಯ ಬ್ರಾಂಚ್, ಟಿಪ್ಪು ನಗರ ಬ್ರಾಂಚ್, ಗೌನ್ಪಲ್ಲಿ ಬ್ರಾಂಚ್, ನಾಗರಬಾವಿ ಬೆಂಗಳೂರು ಬ್ರಾಂಚ್, ಚಿಕ್ಕಲಸಂದ್ರ ಬ್ರಾಂಚ್, ಹೀಗೆ ನನ್ನ ಹಲವಾರು ಬ್ರಾಂಚ್ಗಳ ವತಿಯಿಂದ ಸುಮಾರು 60ಕ್ಕೂ ಹೆಚ್ಚು ನನ್ನ ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಅದರಲ್ಲಿ ಚಾಂಪಿಯನ್ ಆಫ್ ಚಾಂಪಿಯನ್ ಪ್ರಶಸ್ತಿ, ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಹಾಗೂ ಸಮಾಧಾನಕಾರ ಬಹುಮಾನಗಳನ್ನು ವಿದ್ಯಾರ್ಥಿಗಳು ಪಡೆದಿರುತ್ತಾರೆ. ಚಿಕ್ಕಬಳ್ಳಾಪುರ ವೈಟ್ ಕಾರ್ನರ್ ಶಾಲೆಯಲ್ಲಿ ಕಳೆದ 6 ತಿಂಗಳ ಹಿಂದೆ ನಾವು ಅಬಾಕಸ್ ಬ್ರಾಂಚ್ ಅನ್ನು ತೆರೆದಿದ್ದು ಈಗ ವ್ಯಾಸಂಗ ಮಾಡುತ್ತಿದ್ದಾರೆ. ಅದರಲ್ಲಿ 3 ವಿದ್ಯಾರ್ಥಿಗಳು 7ನೇ ರಾಜ್ಯ ಮಟ್ಟದ ಅಬಾಕಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು, ವೈಟ್ ಕಾರ್ನರ್ ಶಾಲೆಯ ಧನ್ವಿನ್ ಚರಣ್ ಚಾಂಪಿಯನ್ ಆಫ್ ಚಾಂಪಿಯನ್ ಪ್ರಶಸ್ತಿಯನ್ನು ವೇದಿಕ್ ಮ್ಯಾಥ್ಸ್ ಅಲ್ಲಿ ಪಡೆದಿರುತ್ತಾನೆ. ಮುದ್ದೇನಹಳ್ಳಿ ಶಾಲೆಯ ಸಾಯಿ ಸುಧನ್ವಾಸ್ ದ್ವಿತೀಯ ಬಹುಮಾನ ಪಡೆದಿದ್ದು, ರೋಹನ್ ವಿಷ್ಣು ತೃತೀಯ ಬಹುಮಾನ ಪಡೆದಿದ್ದು, ಚಿಕ್ಕಬಳ್ಳಾಪುರ ಬ್ರಾಂಚ್ ಕೀರ್ತಿಯನ್ನು ತಂದಿರುತ್ತಾರೆ ಎಂದು ವೈಟ್ ಕಾರ್ನರ್ ಶಾಲೆಯ ಪ್ರಾಂಶುಪಾಲರಾದ ಜಾರ್ಜಿ ವರ್ಗೀಸ್ ಸರ್ ಅವರು ಮಕ್ಕಳನ್ನು ಅಭಿನಂದಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಚಾಲಕಿಯಾದ ಶಶಿಕಲಾ ರಾಘವೇಂದ್ರ ಅವರು ಎಲ್ಲ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಬ್ರಾಂಚ್ ಹಾಗೂ ಕೈವಾರ ಬ್ರಾಂಚ್, ನಾರಾಯಣ ಪಬ್ಲಿಕ್ ಶಾಲೆ, ಗೌನ್ಪಲ್ಲಿ ಬ್ರಾಂಚ್, ಟಿಪ್ಪು ನಗರ ಬ್ರಾಂಚ್ ಎಲ್ಲ ಬ್ರಾಂಚ್ನ ಮಕ್ಕಳಿಗೂ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಪೋಷಕರು ಮೈಸೂರಿನಲ್ಲಿ ಸಂಭ್ರಮ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದು, ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸೀತಾರಾಮನ್ ಅವರು ಆಗಮಿಸಿದ್ದು, ಮಕ್ಕಳಿಗೆ ಇಂದಿನ ಯುಗದಲ್ಲಿ ಗಣಿತ ಮತ್ತು ಅಬಾಕಸ್ ಹಾಗೂ ವೇದಿಕ್ ಮ್ಯಾಥ್ಸ್ ಆ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾನಾ ವಿಷಯಗಳನ್ನು ತಿಳಿಸಿಕೊಟ್ಟರು. ಇದರಲ್ಲಿ ಪ್ರೋಪಾತ್ ಅಕಾಡೆಮಿಯ ನಿರ್ದೇಶಕರುಗಳಾದ ನರಹರಿ ಬೋರ್ಕರ್, ವೀರೇಶ್ ಜ್ಯೋತಿ, ಆಶಾ ದಿನೇಶ್ ರವರು ಹಾಗೂ ಜಯಂತಿ ಮೋಹನ್, ಮಮತಾ ಶಿವು, ಮುರಳೀಧರ್ ಸರ್ ಹಾಗೂ ಈ ಎಲ್ಲ ನಿರ್ದೇಶಕರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಜಿಲ್ಲಾ ಸಂಚಾಲಕಿಯಾದ ಶಶಿಕಲಾ ರಾಘವೇಂದ್ರ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಅಬಾಕಸ್ ಬ್ರಾಂಚ್ಗಳ ವತಿಯಿಂದ ಮಕ್ಕಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಕಾರ್ಯಕ್ರಮವು ಯಶಸ್ವಿಯಾಗಿ ಸಹಕಾರಗೊಳ್ಳಲು ಎಲ್ಲರ ಸಹಕಾರವು ತುಂಬ ಮುಖ್ಯ. ಈಗ ನನ್ನ ಎಲ್ಲ ಬ್ರಾಂಚ್ಗಳು, ಚಿಂತಾಮಣಿ ಕನಂಪಲ್ಲಿ ಬ್ರಾಂಚ್, ಕೈವಾರದಲ್ಲಿ ಎಲ್ಲ ಕಡೆ ಎಲ್ಲ ಬ್ರಾಂಚ್ಗಳಲ್ಲಿ ಮಕ್ಕಳು ಅಭ್ಯಾಸ ನಡೆಸುತ್ತಿದ್ದು, 100ರಿಂದ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗ ನನ್ನ ಬ್ರಾಂಚ್ಗಳಲ್ಲಿ ಅಬಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್ ತರಗತಿಗಳಲ್ಲಿ ಸತತವಾಗಿ ನನ್ನ ತರಗತಿಗಳಲ್ಲಿ ಮಕ್ಕಳು ಕಲಿಯುತ್ತಿದ್ದಾರೆ. ಅದಲ್ಲದೆ ಸತತ 4 ವರ್ಷಗಳಿಂದ 10 ಲೆವೆಲ್ಸ್ ಅಂದರೆ 10 ಲೆವೆಲ್ಸ್ ಕಂಪ್ಲೀಟ್ ಮಾಡಿ ಪದವಿಯನ್ನು ಪಡೆದಿದ್ದು 5 ಜನ ವಿದ್ಯಾರ್ಥಿಗಳು, ಮೌನಿಕಾ, ಅರ್ಬಿತಾಜ್, ಲಕ್ಷ್ಮೀ ಪ್ರಣತಿ, ಸಾಯಿ ಭಾರ್ಗವ್ ರೆಡ್ಡಿ, ಜಾಹ್ನವಿ, 5 ವಿದ್ಯಾರ್ಥಿಗಳನ್ನು ಪದವೀಧರ ಪ್ರಮಾಣ ಪತ್ರವನ್ನು ಸಹ ಪಡೆದಿರುತ್ತಾರೆ. ಕೊಯಾಟ್ ಕಾರ್ನರ್ ಶಾಲೆ ಬ್ರಾಂಚ್ ವತಿಯಿಂದ 4 ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಅದರಲ್ಲಿ ಚಾಂಪಿಯನ್ ಆಫ್ ಚಾಂಪಿಯನ್ ಅವಾರ್ಡ್ ಪಡೆದದ್ದು ಮುದ್ದೇನಹಳ್ಳಿ ಶಾಲೆಗೆ ದ್ವಿತೀಯ ಬಹುಮಾನ ಪಡೆದದ್ದು ರೋಹನ್ ವಿಷ್ಣು ತೃತೀಯ ಬಹುಮಾನ ಪಡೆದಿದ್ದಾರೆ. ಹಾಗೂ ಶಶಿಕಲಾ ರಾಘವೇಂದ್ರ ಅವರಿಗೆ ಉತ್ತಮ ಫ್ರಾಂಚೈಸಿ ಮತ್ತು ಉತ್ತಮ ಶಕ್ತಿಯ ಅವಾರ್ಡ್ ದೊರೆತಿರುವುದಾಗಿ ಪ್ರೋಪಾತ್ ಅಕಾಡೆಮಿಯ ನಿರ್ದೇಶಕರುಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.